ಜೈಲಿನಲ್ಲಿ ತಿಂಗಳೊಳಗೆ 10 ಕೆಜಿ ಇಳಿದಿದ್ದಾರೆ ನಟ ದರ್ಶನ್. 107 ಕೆಜಿ ತೂಕ ಇದ್ದ ದಾಸ ಈಗ 97 ಕೆಜಿಗೆ ಇಳಿದಿದ್ದಾರೆ. ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ತುಂಬಾ ವೇಗವಾಗಿ ತೂಕ ಇಳಿಯೋದು ಕೂಡ ಡೇಂಜರಸ್. ದರ್ಶನ್ ಮೊದಲ ದಿನಚರಿ ಈಗಿನ ದಿನಚರಿಗೆ ಸಾಕಷ್ಟು ವ್ಯತ್ಯಾಸ ಇದೆಯಂತೆ. ದರ್ಶನ್ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರಂತೆ ಜೈಲಾಧಿಕಾರಿಗಳು. ಜೈಲಿನ ವೈದ್ಯರಿಂದಲೇ ದರ್ಶನ್ ಆರೋಗ್ಯದ ಮೇಲೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆಯಂತೆ. 107 ಕೆಜಿ ಇದ್ರಂತೆ ನಟ ದರ್ಶನ್ ಜೈಲು ಸೇರೋ ಮುಂಚೆ. ಆದ್ರೆ ಈಗ 97 ಕೆಜಿಗೆ ವೇಟ್ ಇಳಿಕೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್. 107 ಕೆಜಿ ಇದ್ದಂತಹ ದರ್ಶನ್ ಈಗ 97 ಕೆಜಿಗೆ ತೂಕ ಇಳಿಸ್ಕೊಂಡಿದ್ದಾರಂತೆ. ಅದರ ಜೊತೆಗೆ ಇಷ್ಟು ವೇಗವಾಗಿ ತೂಕ ಇಳಿಯೋದು ಕೂಡ ಡೇಂಜರಸ್. ಏನ್ ಹೇಳ್ತಾರೆ ಈ ಬಗ್ಗೆ ಜೈಲಾಧಿಕಾರಿಗಳು ಅಥವಾ ವೈದ್ಯಾಧಿಕಾರಿಗಳು? ಸಭಾ ಪ್ರಮುಖವಾಗಿ ಯಾವಾಗ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ ದಿನದಿಂದ ಇವತ್ತಿನವರೆಗೂ ತೂಕದ ಒಂದು ಕಂಪ್ಲೀಟ್ ಡಿಫ್ರೆನ್ಸ್ ಅನ್ನ ನೋಡೋದಾದ್ರೆ, ಅವರನ್ನ ಅರೆಸ್ಟ್ ಮಾಡಿದ ದಿನ ಅವರು 107 ಕೆಜಿ ಇದ್ರು. ಆದ್ರೆ ಈಗ ಸದ್ಯ ಅವರ ತೂಕ 97 ಕೆಜಿಗೆ ಇಳಿಕೆಯಾಗಿದೆ. ಅಂದ್ರೆ ಅಧಿಕೃತವಾಗಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತಹ ಒಂದು ಮೆಡಿಕಲ್ ಟೆಸ್ಟ್ ನ ರಿಪೋರ್ಟ್ ಏನಿರುತ್ತೆ, ಆ ರಿಪೋರ್ಟ್ ನಲ್ಲಿ ಇದು ಮೆನ್ಷನ್ ಆಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಜೈಲಿನ ಊಟ ಕೂಡ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಈಗ ವೇಗವಾಗಿ ತೂಕ ಇಳಿಕೆ ಆಗ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಸೆನ್ಸಿಟಿವ್ ಕೇಸ್ ಆಗಿದೆ. ಹಾಗಾಗಿ ದರ್ಶನ್ ಅವರ ಮೇಲೆ ಜೈಲಾಧಿಕಾರಿಗಳು ಈಗ ಸದ್ಯ ನಿಗಾವನ್ನ ಇಟ್ಟಿದ್ದಾರೆ. ಈ ಹಿಂದೆ ಅವರ ಒಂದು ಫುಡ್ ಸ್ಟೈಲ್ ಏನಿತ್ತು, ಅಟ್ಲೀಸ್ಟ್ ಜೈಲಿನಲ್ಲಿ ಏನ್ ಸಿಗುತ್ತೋ ಅದನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವೇಗವಾಗಿ ತೂಕ ಇಳಿಕೆ ಆಗೋದೇನಿದೆ ಅದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಈಗ ಸದ್ಯ 10 ಕೆಜಿ ಇಳಿಕೆ ಆಗಿರೋದ್ರಿಂದ, ಅಂದ್ರೆ ಜೈಲಿಗೆ ಹೋದಾಗಿನಿಂದ ಕೂಡ, ಅಂದ್ರೆ ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಜೈಲಿನಲ್ಲೂ ಕೂಡ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಕಳೆದ ಬಳಿಕ ಇವರೇನು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸ್ತಾರೆ, ಅದರಲ್ಲಿ 97 ಕೆಜಿಗೆ, ಅಂದ್ರೆ 107 ಕೆಜಿಯಿಂದ ಏಕಾಏಕಿ 97 ಕೆಜಿಗೆ ಬಂದಿರೋದು 10 ಕೆಜಿಯಷ್ಟು ಇಳಿಕೆ ಆಗಿದೆ. ಹಾಗಾಗಿ ತುಂಬಾ ಸೆನ್ಸಿಟಿವ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋದ್ರಿಂದ, ಜೊತೆಗೆ ಸೆಲೆಬ್ರಿಟಿ ಕೂಡ ಆಗಿರೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಜೈಲಧಿಕಾರಿಗಳು ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. ಸವಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.